ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿ ಯಾರು? ಎ. ಗುಂಡೂರಾವ್, ಬಿ. ವೀರೇಂದ್ರ ಪಾಟೀಲ್, ಸಿ. ದೇವರಾಜ ಅರಸ್, ಡಿ. ರಾಮಕೃಷ್ಣ ಹೆಗಡೆ. ಉತ್ತರ ಸಿ. ದೇವರಾಜ ಅರಸ್. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿ ದೇವರಾಜ ಅರಸ್. ಎರಡನೇ ಪ್ರಶ್ನೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಎ. ಡಾ. ಎಂ. ಎಸ್. ಸ್ವಾಮಿನಾಥನ್, ಬಿ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಿ. ವರ್ಗೀಸ್ ಕುರಿಯನ್, ಡಿ. ಯಾರೂ ಅಲ್ಲ. ಉತ್ತರ ಡಾ. ಎಂ. ಎಸ್. ಸ್ವಾಮಿನಾಥನ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾ. ಎಂ. ಎಸ್. ಸ್ವಾಮಿನಾಥನ್. ಮೂರನೇ ಪ್ರಶ್ನೆ. ಮೆಣಸಿನಕಾಯಿ ಅತ್ಯಧಿಕವಾಗಿ ಬೆಳೆಯುವ ರಾಜ್ಯ ಯಾವುದು? ಎ. ತೆಲಂಗಾಣ, ಬಿ. ಕರ್ನಾಟಕ, ಸಿ. ಗುಜರಾತ್, ಡಿ. ಆಂಧ್ರ ಪ್ರದೇಶ. ಉತ್ತರ ಡಿ. ಆಂಧ್ರ ಪ್ರದೇಶ. ಮೆಣಸಿನಕಾಯಿ ಅತ್ಯಧಿಕವಾಗಿ ಬೆಳೆಯುವ ರಾಜ್ಯ ಆಂಧ್ರ ಪ್ರದೇಶ. ನಾಲ್ಕನೇ ಪ್ರಶ್ನೆ. ಭಾರತದಲ್ಲಿ ಪ್ರಮುಖ ಅಣುಸ್ಥಾವರಗಳಲ್ಲಿ ಒಂದಾದ ನರೂರ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ? ಎ. ಮಹಾರಾಷ್ಟ್ರ, ಬಿ. ಉತ್ತರ ಪ್ರದೇಶ, ಸಿ. ಗುಜರಾತ್, ಡಿ. ತಮಿಳುನಾಡು. ಉತ್ತರ ಬಿ. ಉತ್ತರ ಪ್ರದೇಶ. ಭಾರತದಲ್ಲಿ ಪ್ರಮುಖ ಅಣುಸ್ಥಾವರಗಳಲ್ಲಿ ಒಂದಾದ ನರೂರ ಅಣುಸ್ಥಾವರ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಐದನೇ ಪ್ರಶ್ನೆ. ಶುದ್ಧ ಬಂಗಾರ ಎಷ್ಟು ಕ್ಯಾರೆಟ್ ಇರುತ್ತದೆ? ಎ. 25 ಕ್ಯಾರೆಟ್, ಬಿ. 23 ಕ್ಯಾರೆಟ್, ಸಿ. 24 ಕ್ಯಾರೆಟ್, ಡಿ. 22 ಕ್ಯಾರೆಟ್. ಉತ್ತರ ಸಿ. 24 ಕ್ಯಾರೆಟ್. ಶುದ್ಧ ಬಂಗಾರ 24 ಕ್ಯಾರೆಟ್ ಇರುತ್ತದೆ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.